ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನಲ್ಲಿ ಬಹಳಷ್ಟು ಯೋಗ ಶಿಬಿರಗಳಿಗೆ ಬಹಳಷ್ಟು ಇತ್ತೀಚೆಗೆ ಮಹತ್ವ ಕೊಡ್ತಾ ಇದ್ದಾರೆ. ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಬಹಳಷ್ಟು ಜನ ಮುಂದೆ ಬಂದು ಯೋಗ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿಂದೆ ಕೆಲವು ದಿನಗಳ ಹಿಂದೆ ಅಷ್ಟೇ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ವೃದ್ಧಿಗಾಗಿ, ಬಲವರ್ಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಈಗಾಗಲೇ 192 ಕಂಟ್ರಿಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಅನುಕೂಲತೆ ದಿಸೆಯಿಂದ, ವಿದ್ಯಾರ್ಥಿಗಳ ಏಕಾಗ್ರತೆಗಾಗಿ. ಸೊ ಈ ನಿಟ್ಟಿನಲ್ಲಿ ಯಾಕೆ ನಮ್ಮ ಬೀದರ್ಗೂ ಇಂಥ ಒಂದು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ತೊಗೊಂಡು ಬರಬಾರ್ದು, ಆರ್ಟ್ ಆಫ್ ಲಿವಿಂಗ್ನ ಅನುಕೂಲತೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಯಾಕೆ ಸಿಗಬಾರ್ದು ಅಂತ ಇಡೀ ದೇಶವ್ಯಾಪ್ತಿಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ನಮ್ಮ ಬೀದರ್ ಭಾಗಕ್ಕೂ ತರಬೇಕು, ನಮ್ಮ ಬೀದರ್ ವಿದ್ಯಾರ್ಥಿಗಳಿಗೂ ಇದರ ಅನುಕೂಲತೆ ನೀಡಬೇಕು ಅಂತ ನವೀನ್ ಪಬ್ಲಿಕ್ ಸ್ಕೂಲ್ನ ರೂವಾರಿಗಳು, ಮುಖ್ಯಸ್ಥರ ಜೊತೆಗೆ ಈ ಒಂದು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ಡಿಸ್ಟ್ರಿಕ್ಟ್ ಮೆಂಬರ್ ಆಗಿರ್ತಕ್ಕಂಥ ಚಿಕ್ಕಬಸೆ ಸರ್ ಅವರು, ಕಾಮಶೆಟ್ಟಿ ಚಿಕ್ಕಬಸೆ ಸರ್ ಅವರು ಈ ಹಿಂದೆ ಕೆಲವು ದಿನಗಳ ಹಿಂದೆಯಷ್ಟೇ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಜ್ಞಾ ಯೋಗ ಶಿಬಿರವನ್ನು ಆಯೋಜನೆ ಮಾಡಿದರು. ಆ ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯ ಬದಲಾವಣೆಗಳು ನಾವು ಕೂಡ ಕಂಡಿದ್ದೀವಿ. ಏಕಾಗ್ರತೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಬಹಳ ವೃದ್ಧಿಯಾಗಿತ್ತು. ಮಾನಸಿಕ ಸ್ಥಿತಿಗತಿ ಆಗಿರ್ಬೋದು, ಟೈಮ್ ಚೇಂಜಿಂಗ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಚೇಂಜಿಂಗ್ ಆಗಿರ್ಬೋದು, ಇದೆಲ್ಲದರ ಬದಲಾವಣೆಗಳಾಯಿತು. ಬಟ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಜೊತೆಗಿದ್ದಾರೆ, ಮುಂದೆ ಅವ್ರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಯಾವ ರೀತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಪರಿಚಯ ನಾನು ಹೇಳ್ತೀನಿ. ಕಾಮಶೆಟ್ಟಿ ಚಿಕ್ಕಬಸೆ ಸರ್ ಅವರು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ನಮ್ಮ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ಯೋಗ ಶಿಬಿರವನ್ನು ಹೇಳಿಕೊಡ್ತಾರೆ. ಮುಂದೆ ಅವ್ರ ಪರಿಚಯ ತಾನೇ ನೀಡ್ತಾರೆ. ಶಿವಾನಂದ್ ಸರ್ ಅವರು. ಸರ್, ಸ್ವಾಗತ ನಿಮಗೆ. ಒಳ್ಳೆ ರೀತಿ ಕಾರ್ಯ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ? ಈಗ ಹಿಂದೆ ಕೂಡ ತಾವು ಯೋಗ ಶಿಬಿರಗಳನ್ನು ಮಾಡಿದ್ರಿ ವಿದ್ಯಾರ್ಥಿಗಳಿಗಾಗಿ. ಈಗ ಮುಂದೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳಬೇಕಾದ್ರೆ? ಹಾಂ ಸರ್, ಮೇಡಮ್, ಇದು ನಾವು ಬರ್ತಕ್ಕಂಥ ಹಿಂದೆ ಜನವರಿ 7ರಿಂದ 10ನೇ ತಾರೀಕಿಗೆ ಈ ಪ್ರೋಗ್ರಾಮ್ ಮಾಡಿದ್ವಿ. ಮಕ್ಕಳ ಕೋರ್ಸ್ ಇಂಟ್ಯೂಷನ್ ಪ್ರೋಗ್ರಾಮ್ ಅಂದರೆ ಪ್ರಜ್ಞಾಯೋಗ ಶಿಬಿರ. ತುಂಬಾ ಇಲ್ಲಿ ಪ್ರಜ್ಞಾಯೋಗದಿಂದ ಮಕ್ಕಳಿಗೆ ಇತ್ತದು ಸೀಮಿತ, 6ರಿಂದ 18 ವರ್ಷ ಮಕ್ಕಳಿಗಿತ್ತು. ಆ ಕೋರ್ಸ್ನಲ್ಲಿ ಬಂದಂಥ ಪೇರೆಂಟ್ಸ್ ಕೂಡ ಇದು ಬರೀ ಮಕ್ಕಳಿಗೆ ಅಷ್ಟೇ ಇತ್ತು, ನಮ್ಮ ಸಲುವಾಗಿ ಏನು ಅಂತಕ್ಕಂಥ ಕ್ವಶನ್ ಕೇಳಿದಾಗ ನಾವು ಇವತ್ತು ಆ ಪೇರೆಂಟ್ಸ್ ಸಲುವಾಗಿ ಒಂದು ವಿಚಾರ ಮಾಡಿ, ಏನಂದ್ರೆ ನಮ್ಮ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿಯವರ ಪರಮ ಶಿಷ್ಯರಾದ ಶರಣಾನಂದ ಸ್ವಾಮೀಜಿಯವರಿಗೆ ನಾವು ಕೇಳಿಕೊಂಡಾಗ ಅವರು ನಮ್ಮ ಬೀದರ್ಗೆ ಅವರು ಸಮಯ ಕೊಟ್ಟಿದ್ದಾರೆ. ಅವರು ಇವರು ದೊಡ್ಡರ ಸಲುವಾಗಿ, ಈ ಕಾರ್ಯಕ್ರಮ ಸಲುವಾಗಿ. ಇದು ಹ್ಯಾಪಿನೆಸ್ ಕೋರ್ಸ್ ಅಂತ ಹೇಳಕ್ಕೆ ನಾವು ಇಲ್ಲಿ ಬಯಸ್ತೀವಿ. ಈ ಕೋರ್ಸ್ ಬಂದುಬಿಟ್ಟು 18 ವರ್ಷದ ಮೇಲ್ಪಟ್ಟಿದವರಿಗೆ ಈ ಕೋರ್ಸ್ ಇರುತ್ತೆ. ಬೆಳಗ್ಗೆ ಅಂದರೆ ಪ್ಲೇಸ್ ಇರ್ತಕ್ಕಂಥ ಪ್ಲೇಸು ಕರ್ನಾಟಕ ಕಾಲೇಜ್, ಹೈದರಾಬಾದ್ ರಿಂಗ್ ರೋಡ್, ಇದರಲ್ಲಿ ರಸ್ತೆಯಲ್ಲಿ ಬೆಳಗ್ಗೆ 6ರಿಂದ 8:30, ಸಾಯಂಕಾಲ ಕೂಡ 6ರಿಂದ 8:30ಗೆ ಈ ಶಿಬಿರ ನಡೀತಿದೆ. ಇದರಲ್ಲಿ ನಾನು ಬೀದರ್ ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಕೋರ್ಸಿಗೆಲ್ಲ ನೀವು ಇದಕ್ಕೆ ಎನ್ರೋಲ್ ಆಗಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಕೋರ್ಸ್ನಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿ. ಅಂದರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಸುಮಾರು ಎಲ್ಲರಿಗೆ ಸ್ಟ್ರೆಸ್ ಇದೆ, ತುಂಬಾ ಸ್ಟ್ರೆಸ್ನಿಂದ ಬದುಕ್ತಾ ಇದ್ದೀವಿ ನಾವು. ಯಾಕಂದರೆ ಈ ಸ್ಟ್ರೆಸ್ ಲೈಫ್ನಲ್ಲಿ ಈ ಥರ ಒಂದು ಯೋಗ, ಒಂದು ಮೆಡಿಟೇಷನ್ನು, ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಖಂಡಿತ ನಮಗೆ ಒಂದು ನಮ್ಮ ಜೀವನದಾಗ ಬದಲಾವಣೆಗಳು ಬರ್ತವೆ. ನಾವು ಇದರಿಂದ ಸಾಕಷ್ಟು ನಾವು ರೋಗಗಳು ಮುಕ್ತ ಆಗ್ಲಿಕ್ಕೆ ಸಾಧ್ಯ ಅದ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, 108 ಡಿಸೀಸ್ಗಳು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಸೊ ಇದನ್ನು ರೆಗ್ಯುಲರಾಗಿ ಮಾಡೋದ್ರಿಂದ ಖಂಡಿತ ನಾವು ಒಂದು ಒಳ್ಳೆ ಲೈಫ್ ನಾವು ಬದುಕ್ಬೋದು ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಏನೆಲ್ಲ ಇರುತ್ತೆ ಸರ್ ಯೋಗ ಶಿಬಿರದಲ್ಲಿ? ಯಾರೆಲ್ಲ ಭಾಗಿಯಾಗ್ಬೋದು? ಯಾವ ರೀತಿ ಇರುತ್ತೆ ಕೇಳೋದಾದ್ರೆ? ಮೇಡಮ್, ಇದು ಬಂದುಬಿಟ್ಟು 18 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೆ ಈ ಕೋರ್ಸಲ್ಲಿ ಇದು ಮಾಡ್ಕೋಬೋದು, ಜಾಯ್ನ್ ಆಗ್ಬೋದು ಇದರಲ್ಲಿ. ಸೊ ಇದರಿಂದ ಇಲ್ಲಿ ಮೆಡಿಟೇಷನ್ ಇರುತ್ತೆ, ಸ್ಪೆಷಲಿ ಫಾರ್ ದ ಆರ್ಟ್ ಆಫ್ ಲಿವಿಂಗ್ದಾಗ ಸುದರ್ಶನ ಕ್ರಿಯೆ ಅಂದರೆ ತುಂಬಾ ಒಂದು ಅದ್ಭುತವಾದ ಕ್ರಿಯೆ ಇದೆ. ಈ ಕ್ರಿಯೆ ಮಾಡೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗೋಂಥ ಒಂದು ಕ್ರಿಯೆ ಮೇಡಮ್ ಇದು. ಈ ಥರ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಲಿಂಕ್ ನೀವು ಯಾರೇ ನಮ್ಗೆ ಕೇಳಿದಾಗ ಖಂಡಿತ ಅವ್ರಿಗೆ ನಾವು ಲಿಂಕ್ ಶೇರ್ ಮಾಡಿರ್ತೀವಿ. ಅದರಲ್ಲೇ ಡೈರೆಕ್ಟ್ ಆನ್ಲೈನಾಗಿ ನೀವು ಮಾಡ್ಕೊಳ್ಬೋದು ರಿಜಿಸ್ಟ್ರೇಷನ್ ಪ್ರೊಸೆಸ್. ಇದರ ಜೊತೆಗೆ ಯೋಗ ಶಿಬಿರದ ಪ್ರಮುಖರು ಇವರೇ ಹೇಳಿಕೊಡ್ತಾರೆ, ಶಿಕ್ಷಕರಿದ್ದಾರೆ, ಯೋಗ ಶಿಕ್ಷಕರು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ. ಸೊ ಏನು ಹೇಳ್ತಾರೆ ಸರ್, ಯಾವ ರೀತಿ ಇರುತ್ತೆ, ಯಾರೆಲ್ಲ ಬರಬಹುದು, ಹೇಗೆಲ್ಲ ಇರುತ್ತೆ ಈ ಯೋಗ ಶಿಬಿರದ ಬಗ್ಗೆ ಹೇಳೋದಾದರೆ? ಸುದರ್ಶನ ಕ್ರಿಯಾ ಯೋಗ ಶಿಬಿರದ ಬಗ್ಗೆ ಹೇಳಬೇಕಾದ್ರೆ ಏನೆಲ್ಲ ಅನುಕೂಲತೆಗಳಾಗ್ಬೋದು ಅಂತ ಹೇಳೋದಾದರೆ? ಶಿಬಿರ ಬಂದು 18 ವರ್ಷದಿಂದ ಮೇಲ್ಪಟ್ಟು ಯಾರಾದರೂ ಬರ್ಬೋದು. 18 ವರ್ಷ ಮೇಲ್ಪಟ್ಟವರು ಕಾಲೇಜ್ ವಿದ್ಯಾರ್ಥಿಗಳು ಇದ್ರೂ ಸಹ ಕೂಡ ಅವರು ಬರಬೇಕು. ಯಾಕಂತಂದರೆ ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಇರ್ತೀವಿ, ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೋದು.
ಮತ್ತು ಇನ್ನೊಂದು ವಿಶೇಷ ಹೇಳ್ಬೇಕಂತಂದ್ರೆ ಇವತ್ತಿನ ಜನದಲ್ಲಿ ಜಾಸ್ತಿ ಜನರಿಗೆ ಜೀವನ ನಡೆಸ್ತಾ ಇದ್ದಾರೆ, ಆದರೆ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕೆಲಸದ ಒತ್ತಡದಿಂದ ಅವರಿಗೆ ನೆಮ್ಮದಿ ಸಿಗ್ತಾ ಇಲ್ಲ. ಎಷ್ಟೊಂದು ಜನರಿಗೆ ಏನಂತಂದರೆ ಸರಿಯಾಗಿ ನಿದ್ದೆ ಸಹ ಕೂಡ ಬರ್ತಾಯಿಲ್ಲ. ಈ ಕ್ರಿಯಾ ಪ್ರತಿನಿತ್ಯ ನಾವು ಮಾಡೋದ್ರಿಂದ ಮಾನಸಿಕ ಒತ್ತಡದಿಂದ ಹೊರಗೆ ಬರ್ತೀವಿ. ಮತ್ತು ಎಷ್ಟೊಂದು ಸಮಸ್ಯೆಗಳಿಂದ ನಾವು ಆರೋಗ್ಯದಿಂದ ಸಹ ಕೂಡ ಕಾಡ್ತಾ ಇದೆ. ನಮಗೆ ಇವತ್ತು ಶುಗರ್ ಆಗಿರ್ಬೋದು, ಬಿ ಪಿ ಸಮಸ್ಯೆ ಆಗಿರ್ಬೋದು. ಮತ್ತು ಎಷ್ಟೊಂದು ಜನರಿಗೆ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಮತ್ತು ಎಷ್ಟೊಂದು ಜನರಿಗೆ ನಾವು ನಮ್ಮ ಶಿಬಿರದಲ್ಲಿ ಯಾರು ಬಂದು ಸತತವಾಗಿ ಹಳೆ ಜನ ಮಾಡಿದ್ದಾರೆ ಅವರು ಅಷ್ಟೊಂದು ಇವನ್ ಥೈರಾಯ್ಡ್ ಸಹ ಕೂಡ ನೀಲಾಗಿಬಿಟ್ಟಿದೆ. ಆರೋಗ್ಯ ವಿಷಯಕ್ಕೆ ಬಂದಿದ್ರೆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ, ರಾಮಬಾಣ ಇದ್ದಂಗಿದೆ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ ಜನರಿಗೆ ಇವತ್ತು ಜೀವನ ನಡೆಸ್ತಾ ಇದ್ದಾರೆ, ಆದರೆ ಅದ್ರ ಮಧ್ಯದಲ್ಲಿ ನಮ್ಮ ಉಸಿರಾಟಕ್ಕೂ ನಮ್ಮ ಶರೀರಕ್ಕೂ ಸಂಬಂಧ ಇದೆ. ಆದರೆ ನಾವು ಉಸಿರಾಟ ಯಾವ ರೀತಿ ಮಾಡಬೇಕಂತೇಳಿ ನಮಗೆ ಗೊತ್ತಿಲ್ಲ. ಈ ಸುದರ್ಶನ ಕ್ರಿಯಾದಲ್ಲಿ ನಾವು ಉಸಿರಾಟ ಲಯಬದ್ಧವಾಗಿ ಪ್ರಾಕ್ಟೀಸನ್ನು ಮಾಡ್ತೀವಿ. ಯಾರು ಚೆನ್ನಾಗಿ ಉಸಿರಾಟ ಮಾಡ್ತಾರೆ ಅವ್ರ ಆಯುಸ್ಸು ಸಹ ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ವಿಶೇಷವಾಗಿ ಹೇಳಬೇಕಂತಂದ್ರೆ ನಾವು ಎಷ್ಟೊಂದು ಸ್ಟಾರ್ಸ್ ಸೆಲೆಬ್ರಿಟಿಗಳಿಗೆ ಗಮನ ಹರಿಸಿದಾಗ ಅವ್ರ ವಯಸ್ಸು 60-70 ಆದರೂ ಸಹ ಕೂಡ ಒಂದು 30-35 ಥರ ಕಾಣಿಸ್ತಾರೆ. ಆದರೆ ನಾವು ಇವು ಯಾವುದು ಪ್ರಕ್ರಿಯೆಗಳು ನಮ್ಮ ಶರೀರದ ಕಡೆ ಗಮನ ಹರಿಸೋದಿಲ್ಲ. ಆವಾಗ ನಾವು ಬರೀ 40-50 ಆಗಿಬಿಟ್ರೆ ನಮ್ಗೆ ಏನೋ ಒಂದು 60-80 ಆ ಥರ ಆಗಿಬಿಡುತ್ತೆ. ಯಾರು ಈ ಶಿಬಿರ ಮಾಡ್ಕೊಂಡಿರ್ತಾರೆ ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಮತ್ತು ಯಾವತ್ತೂ ನಾನು ಟೈರ್ಡ್ ಆಗಿದ್ದೀನಿ ಅನ್ನೋ ಥರದ್ದು ಅವ್ರಿಗೆ ಆ ಫೀಲ್ ಆಗೋದಿಲ್ಲ. ಮತ್ತು ವಿಶೇಷ ಹೇಳಬೇಕಂತಂದರೆ ರವಿಶಂಕರ್ ಗುರ್ಜಿ ಅವ್ರದ್ದು ವಸುದೈವ ಕುಟುಂಬ ಒನ್ ವರ್ಲ್ಡ್ ಫ್ಯಾಮಿಲಿ ಅಂದರೆ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲಾರ್ದಂಥ ಎಷ್ಟೊಂದು ಡಿಪ್ರೆಸ್ ಒಳಗಾಗಿಬಿಟ್ಟು ಮಾದಕ ಚಟಗಳಿಗೆ ಬಲಿಯಾಗಿರ್ತಾರೆ. ಸ್ಮೋಕಿಂಗ್ ಮಾಡಿರ್ಬೋದು, ಡ್ರಿಂಕ್ಸ್ ಮಾಡ್ಬೋದು. ಅದರಿಂದ ಏನಾಗುತ್ತೆ ಅವ್ರ ಕುಟುಂಬದ ಮೇಲೆ ಸಹ ಕೂಡ ಪರಿಣಾಮ ಆಗಿರುತ್ತೆ. ಮತ್ತು ಎಷ್ಟೊಂದು ಜನರು ಅಂತಂದರೆ ಇವತ್ತಿನ ಸಹಜದಾಗ ಸಂಬಂಧಗಳು ಸಹ ಕೂಡ ಬಿರುಕಾಗ್ತದೆ. ಯಾಕಂತಂದರೆ ಅವ್ರ ಬಳಿ ಹೊಂದಾಣಿಕೆ ಭಾವನೆ ಇಲ್ಲ. ಯಾರಾದರೂ ಏನಾದರೂ ಒಂದು ವಿಷಯ ಅಂದ್ಬಿಟ್ಟಿದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಕ್ಕಂಥದ್ದು ಒಂದು ರಿಯಾಕ್ಟ್ ಮಾಡ್ತೀವಿ. ಈ ಶಿಬಿರ ಯಾರು ಮಾಡ್ತಾರೆ ಅದರಿಂದ ನಾವು ಕ್ರಮೇಣವಾಗಿ ನಮ್ಮಲ್ಲಿ ಶರೀರ ಮತ್ತು ಮನಸ್ಸಿನಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಅದು ನಾವು ಬಾಯಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ಯಾರು ಬರ್ತಾರೆ ಅನುಭವ ಆಗುತ್ತೆ. ಮತ್ತು ವಿಶೇಷವಾಗಿ ನಮ್ದು ಎಲ್ಲರೂ ಒಂದು ಪುಣ್ಯ ಏನಂತಂದರೆ ಪರಮ ಪೂಜ್ಯ ರವಿಶಂಕರ್ ಗುರ್ಜಿಯವ್ರದ್ದೊಂದು ಈ ಜ್ಞಾನ ಧ್ಯಾನ ನಮ್ಮ ಬೀದರ್ವರೆಗೆ ಶರಣಾನಂದ ಸ್ವಾಮೀಜಿಯವರು ಜ್ಞಾನ ಕೊಡೋಕೆ ಬರ್ತಾ ಇದ್ದಾರೆ. ಒಂದು 3 ದಿವಸ ಶಿಬಿರ ಇರುತ್ತೆ. ಅದರಲ್ಲಿ 2 ಬ್ಯಾಚ್ಗಳಿದ್ದಾವೆ. ಒಂದು ಮಾರ್ನಿಂಗ್ ಬೆಳಗ್ಗೆ 6ರಿಂದ 8ವರೆ ಬ್ಯಾಚ್ ಇದೆ, ಸಾಯಂಕಾಲ 6ರಿಂದ 8ವರೆ ಬ್ಯಾಚ್ ಇದೆ. ಯಾವುದಾದ್ರು ಒಂದು ಬ್ಯಾಚಲ್ಲಿ ನಾವು ಅಟೆಂಡ್ ಮಾಡ್ಬೋದು. ಇದು ಬಂದು ಕರ್ನಾಟಕ ಕಾಲೇಜ್ ಹೈದ್ರಾಬಾದ್ ರಿಂಗ್ ರೋಡ್ ಆಡಿಟೋರಿಯಂನಲ್ಲಿದೆ. ತುಂಬ ಚೆನ್ನಾಗಿರುತ್ತೆ. ಜೊತೆಲಿ ಸತ್ಸಂಗ ಕೂಡ ಇರುತ್ತೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಶಾಂತಿ ನೆಮ್ಮದಿ ಬೇಕು ಅಂತಂದರೆ ನಮಗೆ ಇದು ಈ ಸುದರ್ಶನ ಕ್ರಿಯಾದಿಂದ ಅದರಿಂದ ಪಾರಾಗ್ಬೋದು. ಮತ್ತು ನಮ್ಮ ಏನು ಸಮಸ್ಯೆಗಳಂತ ಇದ್ದಾವೆ ನಮ್ಮ ಅದರಿಂದ ಹೊರಗೆ ಬರೋಕ್ಕೆ ಜೀವನದಲ್ಲಿ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಇದಕ್ಕೆ ಯಾವುದೇ ಥರಂಥ ಇವರೇ ಬರಬೇಕು ಅಥವಾ ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿ ಆ ಥರ ಏನಿಲ್ಲ. ಯಾಕಂತಂದರೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಆರೋಗ್ಯವಾಗಿ. ಇವತ್ತಿನ ಸ್ಥಿತಿಯಲ್ಲಿ ನಾವು ನೋಡಿದಾಗ ಎಷ್ಟೊಂದು ಜನ ಹೆಂಗಾಗಿದೆ ಅಂತಂದ್ರೆ ಅವ್ರಿಗೆ ಯಾವಾಗ ಆರಾಮಿಲ್ಲ ಆವಾಗ ಡಾಕ್ಟ್ರ್ ನೆನ್ಪು ಬಂದುಬಿಡುತ್ತೆ. ಆದರೆ ನಾವು ಇವೆಲ್ಲ ಪ್ರಕ್ರಿಯೆಗಳು ನಾವು ದಿನನಿತ್ಯ ನಮ್ಮ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ರೆ ನಮಗೆ ಏನಂತಾರೆ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ. ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಏನಂತಂದರೆ ಈಗ ನಾವು ಹಾಸ್ಪಿಟಲಲ್ಲಿ ಹೋಗಿಬಿಟ್ಟಿದ್ದು ನೋಡಿದಾಗ ಎಷ್ಟೊಂದು ದುಡ್ಡಿನ ಸಮಸ್ಯೆಗಳಿಂದ ಎಷ್ಟೊಂದು ಚಾರ್ಜಸ್ ಆಗಿಬಿಟ್ಟು ಅದರಿಂದ ಕಾಯಿಲೆಗಳಿಂದ ಲಾಂಗ್ ಟರ್ಮಾಗಿ ಬರ್ತಾ ಇದ್ದಾರೆ. ಅದರ ಸಲುವಾಗಿ ಕ್ರಿಯಾ ಸ್ವಲ್ಪ ನಮಗೆ ತುಂಬ ಬೆನಿಫಿಟ್ ಆಗಿರುತ್ತೆ. ಅದಕ್ಕೆ ನಾವು ಇದು ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತಲೂ ನಾವು ಇದರಲ್ಲಿ ಭಾಗವಹಿಸಿ ಅದು ನಾವು ಸ್ವಲ್ಪ ಏನು 3 ದಿವಸ ಶಿಬಿರದಲ್ಲಿ ಕಲ್ತ್ಕೊಂಡು ಒಂದು ಗುರುಗಳ್ದು ಒಂದು 45 ದಿವಸ ನಾವು ಸತತವಾಗಿ ಮನೇಲಿ ಮಾಡಿಬಿಟ್ರೆ ಅದ್ರ ರಿಸಲ್ಟ್ ನಾವು ಹೇಳೋದಕ್ಕಿಂತ ಯಾರು ಶಿಬಿರ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅನುಭವ ಆಗುತ್ತೆ. ಇಲ್ಲಿ 3 ದಿವಸ ಇರುತ್ತೆ. ಎಸ್. ಸೊ ಇದಿಷ್ಟು ಕೂಡ ಸುದರ್ಶನ ಕ್ರಿಯಾ ಯೋಗದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ತಮ್ಮ ಇಚ್ಛೆ ಉಳ್ಳವರು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಹೇಳ್ತಾರೆ ಸರ್. ಇನ್ನು ಮುಂದೆ ಕಾಂಟ್ಯಾಕ್ಟ್ ನಂಬರ್ ಸರ್ ಹೇಳಿ ತಾವು. 7022513111 7259838372. ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಯಾರಿಗೆಲ್ಲ ಇಚ್ಛೆ ಇದೆ ಈ ಒಂದು ಸುದರ್ಶನ ಕ್ರಿಯಾ ಯೋಗದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸುದರ್ಶನ ಯೋಗ ಕ್ರಿಯೆ ಬಗ್ಗೆ ಈಗಾಗಲೇ ಸರ್ ಇಬ್ಬರು ಕೂಡ ಹೇಳಿದ್ದಾರೆ. ಸುದರ್ಶನ ಯೋಗ ಕ್ರಿಯೆ ಅಂತಕ್ಕಂಥದ್ದು ಒಂದು ರೀತಿಲಿ ಯಾವ ರೀತಿ ನಾವು ಉಸಿರಾಟ ಮಾಡ್ತಿದ್ದೆ, ಉಸಿರಾಟ ಮಾಡೋದ್ರಲ್ಲಿಯೂ ಕೂಡ ನಮ್ಮ ಆರೋಗ್ಯದ ಮೇಲೆ ನಮ್ಮ ದೇಹದ ಮೇಲೆ ಭಾಳಷ್ಟು ಪರಿಣಾಮಗಳು ಈ ರೀತಿಯೇ ನಾವು ಎಷ್ಟು ಬ್ಯುಸಿ ಶೆಡ್ಯೂಲ್ ನಾವು ಇರ್ತೀವಿ ಸರ್. ದಿನ
ಆದರೆ ಹೋಗಬೇಕು, ಹೇಳ್ಬೇಕು, ಕೆಲಸಕ್ಕೆ ಹೋಗಬೇಕು ದಿನ ಆದರೆ. ಇಷ್ಟೇ ನಮ್ಮದು ಪ್ಯಾಟರ್ನ್ ಇರೋದು. ಮತ್ತು ನೈಟ್ ಕೆಲಸ ಮುಗಿಸ್ಕೋಬೇಕು, ನಮ್ಮದೇನಿದೆ ಊಟ ತಿಂಡಿ ಬರಬೇಕು, ಮತ್ತೆ ಮಲ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಡೇ. ಸೊ ನಾವೇನು ಮಾಡ್ತಾಯಿದ್ದೀವಿ, ಕೆಲಸ ವಿಷಯದಲ್ಲಾಗಿರ್ಬೋದು, ಕುಟುಂಬ ನಡೆಸಬೇಕು ಅನ್ನೋ ವಿಷಯದಲ್ಲಿ, ಒತ್ತಡದಲ್ಲಿ ನಾವೇನು ಮಾಡ್ತಾಯಿದ್ವಿ, ನಮ್ಮ ಯೋಗಕ್ಷೇಮ ಕೂಡ ನಾವು ಕಡೆಗಣನೆ ಮಾಡ್ತಾಯಿದ್ವಿ, ಗಮನಿಸ್ತಾ ಇಲ್ಲ ಏನು ಆಗ್ತಾಯಿದೆ ಅಂತಕ್ಕಂಥದ್ದು. ಸೊ ಒಂದೊಂದು ಪಾಯಿಂಟ್ ಕೂಡ ಇದರಲ್ಲಿ ಏನಾಗ್ತದೆ ಇನ್ಕ್ಲೂಡ್ ಆಗುತ್ತೆ. ಸೊ ಯಾರೆಲ್ಲ ಇಚ್ಛೆ ಪಡ್ತಾರೆ ಈ ಒಂದು ಸುದರ್ಶನ ಯೋಗ ಕ್ರಿಯೆಯಲ್ಲಿ ಭಾಗಿಯಾಗಿ 3 ದಿವಸ ನಡೀತಾ ಇದೆ ಸರ್ ಹೇಳುವ ಹಾಗೆ. ಒಂದು 3 ದಿವಸ ಬಂದು ನೋಡಿ ಕೋರ್ಸ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಭಾಗಿಯಾಗಿ. ಸೊ ನಿಮ್ಮ ಯೋಗವನ್ನು, ನಿಮ್ಮ ರೋಗ ಮುಕ್ತರಾಗಬೇಕು ಅಂದರೆ, ವೈದ್ಯರಿಂದ ದೂರ ಇರಬೇಕು ಅಂದರೆ, ತಮ್ಮ ಒಂದು ದೈಹಿಕ ಮಾನಸಿಕ ಬಲವರ್ಧನೆಗಾಗಿ, ಆರೋಗ್ಯಕ್ಕಾಗಿ ಈ ಒಂದು ಸುದರ್ಶನ ಯೋಗ ಕ್ರಿಯೆಯಲ್ಲಿ, ಈ ಒಂದು ಯೋಗ ಶಿಬಿರದಲ್ಲಿ ಭಾಗಿಯಾಗಿ ಅಂತಕ್ಕಂಥದ್ದು ನವೀನ್ ಪಬ್ಲಿಕ್ ಸ್ಕೂಲ್ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ನ ಇವರಿಬ್ಬರು ಕೂಡ ಮನವಿಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಧನ್ಯವಾದ.